ಪಾರಿವಾಳ ಮತ್ತು ಮರಿಗಳು. ದಟ್ಟವಾದ ಕಾಡಿನಲ್ಲಿ ಒಂದು ಮರವಿತ್ತು. ಮರದಲ್ಲಿ 2 ಬಿಳಿ ಪಾರಿವಾಳಗಳು ಸುಖವಾಗಿದ್ದವು. ಅವು ಒಂದನ್ನೊಂದು ಬಿಟ್ಟು ಇರುತ್ತಿರಲಿಲ್ಲ. ಒಂದು ದಿನ ಅವುಗಳ ಮೊಟ್ಟೆ ಒಡೆದು ಮರಿಗಳು ಹೊರಬಂದವು. ಮರಿಗಳ ಮಧುರ ಸದ್ದು ಕೇಳಿ ಅವು ಹಿಗ್ಗುತ್ತಿದ್ದವು. ಆ ಮರಿಗಳೊಂದಿಗೆ ಹೀಗೆ ಸಂತೋಷದಿಂದ ಇದ್ದವು. ಒಂದು ದಿನ ಬೀಟೆಗಾರ ಆ ಗೂಡು ನೋಡಿ ಬಲೆಯನ್ನು ಹಾಕಿದ. ಆ ಪುಟ್ಟ ಮರಿಗಳು ಬಲೆಯಲ್ಲಿ ಸಿಲುಕಿ ಅಳುತ್ತಿದ್ದವು. ಮುದ್ದು ಮರಿಗಳು ಬಲೆಯೊಳಗಿ ಬಿದ್ದುದನ್ನು ಕಂಡು ತಾಯಿ ಪಾರಿವಾಳ ಬಲೆಯೊಳಗೆ ಬಂದಿತು. ಹೆಂಡತಿಯನ್ನು ಅಗಲಿರಲಾರದೆ ಗಂಡು ಪಾರಿವಾಳವು ಬಲೆಯೊಳಗೆ ಬಂದಿತು. ಎಲ್ಲವೂ ಬಂದ ಕಷ್ಟದಿಂದ ಬಿದ್ದು ಬಿದ್ದು ಅಳತೊಡಗಿದವು. ಆ ಬೇಟೆಗಾರ ಬಲೆಯನ್ನು ಮನೆಗೆ ಒಯ್ದ. ಮನೆಯ ಕಟ್ಟೆ ಮೇಲೆ ಇಟ್ಟು ಹೋದ. ಹೊರಗಿನಿಂದ ಬಂದ ಬೇಟೆಗಾರನ ಮಗ, ಹೈ, ಪಾರಿವಾಳಗಳು ಎಷ್ಟು ಚೆನ್ನಾಗಿವೆಯಲ್ಲ ಎಂದು ಬಲೆಯೊಳಗೆ ಇದ್ದ ಪಾರಿವಾಳಗಳನ್ನು ಹೊರಗೆ ತೆಗೆದು ತೂರಿಬಿಟ್ಟನು. ಅವುಗಳಿಗೆಲ್ಲ ಸಂತೋಷವಾಯಿತು. ಪಾರಿವಾಳಗಳು ಹಾರುವುದನ್ನು ಕಂಡು ಆ ಹುಡುಗ ನೋಡುತ್ತಾ ನಿಂತ. ಆಮೇಲೆ ಬೇಟೆಗಾರ ಹೊರಗೆ ಬಂದು ನೋಡಿದರೆ ಪಾರಿವಾಳಗಳು ಇಲ್ಲ. ಅದನ್ನು ಕಂಡು ಸಿಟ್ಟು ಬಂದಿತು. ಮಗನನ್ನು ಕರೆದು, ಇಲ್ಲಿಯ ಪಾರಿವಾಳಗಳು ಎಲ್ಲಿ ಎಂದ. ಆಗ ಹುಡುಗ, ಇಲ್ಲಿ ಇದ್ದ ಪಾರಿವಾಳಗಳನ್ನು ನಾನು ಹಾರಿಬಿಟ್ಟೆ. ಅವು ಅಳುತ್ತಿರುವುದನ್ನು ನೋಡಿ ಪಾಪ ಎನಿಸಿತು. ಅಪ್ಪ, ಅದೇ ಥರ ನಿನ್ನ ಅಮ್ಮನನ್ನು ಯಾರಾದ್ರೂ ಕೊಲ್ಲಲು ಪ್ರಯತ್ನಿಸಿದರೆ ನಮಗೆ ಹೇಗೆ ಆಗುತ್ತದೆ ಗೊತ್ತು ತಾನೆ? ಅದೇ ರೀತಿ ಅವುಗಳು ಕೂಡ ಎಂದನು. ತನ್ನ ಮಗನ ಮಾತುಗಳನ್ನು ಕೇಳಿ ಬೇಟೆಗಾರನಿಗೆ ಮಾತೇ ಬರಲಿಲ್ಲ.